ನಮಸ್ಕಾರ ಸ್ನೇಹಿತರೆ. ನಾನು ಕೈಗಳಿಲ್ಲದೆ ಕಾಲುಗಳಿಲ್ಲದೆ ಹುಟ್ಟಿದ್ದೆ. ಜನರು ಹೇಳುತ್ತಿದ್ದರು, ಈ ಹುಡುಗ ಜೀವನದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂಬಂತಹ ಮಾತುಗಳು. ಆದರೆ ನಾನು ತಿಳಿದುಕೊಂಡಿದ್ದೇನು ಗೊತ್ತಾ? ಜೀವನದಲ್ಲಿ ದೋಷವೆಂಬುದು ದೇಹದಲ್ಲಿಲ್ಲ, ಅದು ಇರುವುದು ಮನಸ್ಸಿನಲ್ಲಿ. ಅಂದರೆ ದೋಷ ಇರುವುದು ಮನಸ್ಸಿನಲ್ಲಿ ಮಾತ್ರ. ಪ್ರತಿಯೊಬ್ಬರ ಜೀವನದಲ್ಲೂ ಅಡೆತಡೆಗಳು ಬರುತ್ತವೆ. ನೀವು ಬಿದ್ದರೆ ಜನ ನಗಬಹುದು, ಕೆಲವರು ತಿರಸ್ಕರಿಸಲೂಬಹುದು. ಆದರೆ ಪ್ರಶ್ನೆ ಏನು ಗೊತ್ತಾ? ನೀವು ಬಿದ್ದ ನಂತರ ಮತ್ತೆ ಎದ್ದು ನಿಲ್ಲುತ್ತೀರಲ್ಲವೇ, ಅದೇ ಮುಖ್ಯ. ನಾನೂ ಬಿದ್ದೆ, 100 ಬಾರಿ ಬಿದ್ದೆ. ಆದರೆ ಪ್ರತಿ ಬಾರಿಯೂ ನಾನು ಎದ್ದು ನಿಂತೆ. ಇದೇ ನನ್ನ ಶಕ್ತಿ. ಸ್ನೇಹಿತರೆ, ನಮ್ಮ ಕನಸುಗಳನ್ನು ಬೆನ್ನಟ್ಟಲು ಕೈಕಾಲು ಬೇಕಿಲ್ಲ. ಬೇಕಾಗಿರುವುದು ಹೃದಯದಲ್ಲಿ ಧೈರ್ಯ ಮತ್ತು ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ. ಜೀವನ ಕೆಲವೊಮ್ಮೆ ಕತ್ತಲೆಯಂತೆ ಕಾಣಬಹುದು, ಆದರೂ ಅಲ್ಲಿ ಒಂದು ಚಿಕ್ಕ ಬೆಳಕೇ ಸಾಕು. ಆ ಬೆಳಕನ್ನು ನೀವು ತಲುಪುತ್ತೀರಿ. ನಿಮ್ಮ ನಗು, ನಿಮ್ಮ ಹೋರಾಟ, ನಿಮ್ಮ ನಂಬಿಕೆಯೇ ಅದಕ್ಕೆ ದಾರಿ. ಆದುದರಿಂದ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ನನ್ನ ಬಳಿ ಏನೂ ಇಲ್ಲ ಎನ್ನುವುದಕ್ಕಿಂತ ನನ್ನ ಬಳಿ ಇನ್ನೂ ಏನೇನೆಲ್ಲ ಇದೆ ಎನ್ನುವುದರ ಮೇಲೆ ಗಮನ ಕೊಡಿ. ನಿಮ್ಮ ಜೀವನವೇ ಒಂದು ವರ, ಅದನ್ನು ವ್ಯರ್ಥ ಮಾಡಬೇಡಿ. ನೀವು ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲವರು. ಬೀಳುವಾಗ ನಗುತ್ತಿರಿ, ಎದ್ದು ನಿಲ್ಲುವಾಗ ಹೆಮ್ಮೆಯಿಂದ ನಗುತ್ತಲಿರಿ. ಏಕೆಂದರೆ ನೀವು ಜೀವಂತ ಪ್ರೇರಣೆಯೇ ಆಗಿದ್ದೀರಿ. ಧನ್ಯವಾದಗಳು. ಇದೇ ಸಾಧಕನ ಇನ್ನಷ್ಟು ಮಾತುಗಳು ಮುಂದಿನ ಸರಣಿಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಕ್ಷೇಮವಾಗಿರಿ, ಸೌಖ್ಯದಿಂದಿರಿ. ಎಲ್ಲರಿಗೂ ಶುಭವಾಗಲಿ. ಜೈ ಕನ್ನಡ.